ನಮಸ್ಕಾರ ಸ್ನೇಹಿತರೆ. ಅದು ಜೂನ್ 5, 1984. ಮಂಜುಳಾರ ಮಗ ಅಭಿಷೇಕ್ ಹುಟ್ಟಿದ ದಿನ. ಮಂಜುಳಾ ಬಾಳಿಗೆ ಹೊಸ ಅರ್ಥವನ್ನ, ಕನಸುಗಳನ್ನು ತಂದುಕೊಟ್ಟಂತಹ ದಿನವಾಗಿತ್ತು. ಸಿದ್ಧಗಂಗೆ ಗೌರಿಶಂಕರ ಸ್ವಾಮೀಜಿಯನ್ನು ಕರೆಸಿ ಊರಿನಲ್ಲಿ ಅದ್ದೂರಿ ನಾಮಕರಣ ಸಮಾರಂಭವನ್ನು ಕೂಡ ಮಾಡಿದ್ದರು. ಬದುಕಿಗೊಂದು ಊರುಗೋಲು ಸಿಕ್ಕಿ ಬಾಳಿನಲ್ಲಿ ಹಸಿರು ಮೂಡತೊಡಗಿತ್ತು. ಆಗಲೇ ನೋಡಿ ಒಂದು ದೊಡ್ಡ ದುರಂತ ಸಂಭವಿಸಿಬಿಟ್ಟಿತ್ತು. ಅದು 1986 ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕಿನ ದಿನ. ಮಗುವಿಗಾಗಿ ಹಾಲು ಕಾಯಿಸಲು ಅಡುಗೆ ಮನೆಗೆ ಹೋದ ಮಂಜುಳಾ ಸ್ವಲ್ಪ ಹೊತ್ತಿನಲ್ಲೇ ಒಳಗಿನಿಂದ ಚಿತ್ಕಾರ ಕೇಳಿಸಿತು ಅಷ್ಟೇ. ಮುಂದೇನಾಯಿತು? ಮುಂದಿನ 8 ದಿನಗಳು ಮಂಜುಳಾ ಬದುಕಿಗೆ ಹೊಸ ತಿರುವನ್ನೇ ಕೊಟ್ಟಿದ್ದವು. ಮಂಜುಳಾ ಬದುಕು ಹೇಗಿತ್ತು? ಆ ಕೊನೆ 8 ದಿನಗಳು ಹೇಗಿದ್ದವು? ಅವರ ಸಾವು ಹೇಗಾಯಿತು ಎನ್ನುವ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಸಂಪತ್ತಿಗೆ ಸವಾಲ್ನಲ್ಲಿ ಹಳ್ಳಿಯ ಬಜಾರಿಯಾಗಿ, 2 ಕನಸು ಚಿತ್ರದಲ್ಲಿ ಹದಿಹರೆಯದ ಪ್ರೇಮಿಯಾಗಿ, ನಿನಗಾಗಿ ನಾನು ಚಿತ್ರದಲ್ಲಿ ಉನ್ಮತ್ತ ಚೆಲುವೆಯಾಗಿ, ಮಯೂರ ಚಿತ್ರದಲ್ಲಿ ರಾಜಕುಮಾರಿಯಾಗಿ ಚಿತ್ರ ರಸಿಕರ ಹೃದಯದಲ್ಲಿ ಮೋಹಕ ತರಂಗಗಳನ್ನೇ ಎಬ್ಬಿಸಿದ್ದ ಮಂಜುಳಾ ಸರಿಸುಮಾರು 1 ದಶಕದ ಕಾಲ ಕನ್ನಡ ಚಿತ್ರರಂಗದ ಮುಖ್ಯ ನಟಿಯಾಗಿ, ಜನಪ್ರಿಯ ತಾರೆಯಾಗಿ ಮೆರೆದವರು. ಬಾಲನಟಿಯಾಗಿ ಚಿತ್ರರಂಗ ಪ್ರವೇಶ ಮಾಡಿದ್ದು ಸಿ.ವಿ. ಶಿವಶಂಕರ್ ನಿರ್ದೇಶನದ ಮನೆ ಕೊಟ್ಟು ನೋಡು ಎಂಬ ಚಿತ್ರದ ಮೂಲಕ. ಅದು 1964-65ನೇ ಇಸ್ವಿ. ಮಂಜುಳಾ ಚಿಕ್ಕಪ್ಪ ಸಿದ್ದಲಿಂಗಯ್ಯ ಮನೆ ಕಟ್ಟು ನೋಡು ಚಿತ್ರದಲ್ಲಿ ಚಿಕ್ಕ ಪಾತ್ರವೊಂದನ್ನು ಮಾಡುತ್ತಿದ್ದರು. ಒಮ್ಮೆ ಸಿ.ವಿ. ಶಂಕರ್ ಸಿದ್ದಲಿಂಗಯ್ಯನವರೊಂದಿಗೆ ಅವರ ಅಣ್ಣ ಶಿವಣ್ಣನ ಮನೆಗೆ ಬರುತ್ತಾರೆ. ಅಲ್ಲಿ 10-12 ವರ್ಷ ವಯಸ್ಸಿನ ಬಾಲಕಿಯೊಬ್ಬಳು ನೃತ್ಯಾಭ್ಯಾಸವನ್ನು ಮಾಡುತ್ತಿದ್ದನ್ನು ಶಿವಶಂಕರ್ ಕಾಣುತ್ತಾರೆ. ಆ ಹುಡುಗಿಯ ಮುಖದಲ್ಲಿನ ಕಳೆ, ಕಣ್ಣಿನ ಹೊಳಪು, ಕೈಕಾಲು ಆಡಿಸುತ್ತಿದ್ದ ಪರಿಯನ್ನು ಕಂಡು ಆಕೆಗೆ ತಮ್ಮ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರವನ್ನು ಕೊಡಬೇಕೆಂದು ಅವರು ನಿಶ್ಚಯಿಸಿಬಿಡುತ್ತಾರೆ. ಆಗಲೇ ನೋಡಿ ಮಂಜುಳಾ ಮೊಟ್ಟ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು. ಮುಂದೆ ನಾಯಕ ನಟಿಯಾಗಿ ಮಂಜುಳಾ ರಾಜ್ಕುಮಾರ್ರೊಂದಿಗೆ ಮೊದಲಿಸಿ ಕಾಣಿಕೊಂಡಿದ್ದು 3.5 ವಜ್ರಗಳು ಚಿತ್ರದಲ್ಲಿ. ಆದರೂ ಜನ ಅವರನ್ನು ಗುರುತಿಸಿದ್ದು 1974ರಲ್ಲಿ ಬಿಡುಗಡೆಯಾದ ಭಕ್ತ ಕುಂಬಾರ ಚಿತ್ರದ ಮೂಲಕ. ಆದರೆ ಮಂಜುಳಾರ ಹೆಸರನ್ನು ಚಿರಂತನಗೊಳಿಸಿದ ಚಿತ್ರವೇ ಅದು ಸಂಪತ್ತಿಗೆ ಸವಾಲ್. ಈ ಚಿತ್ರ ಅವರ ಬದುಕಿಗೆ ಹೊಸ ಬ್ರೇಕ್ ಅನ್ನು ನೀಡುತ್ತದೆ, ಅಲ್ಲದೆ ಅವರ ಹೆಸರು ಕನ್ನಡ ಚಿತ್ರರಸಿಕರ ನಡುವೆ ನಲಿದಾಡುವಂತೆ ಮಾಡುತ್ತದೆ. ಸಂಪತ್ತಿಗೆ ಸವಾಲ್ನಲ್ಲಿ ಅಣ್ಣವರ ಎದುರುಗಡೆ ಬಜಾರಿ ಪಾತ್ರವನ್ನು ಮಾಡಿ ಇಡೀ ಕರ್ನಾಟಕವನ್ನೇ ಗೆದ್ದಿದ್ದರು. ಮುಂದೆ ಅವರು ಕನ್ನಡದಲ್ಲಿ ಬೆಳ್ಳಿ ತೆರೆಯ ಬಜಾರಿ ಎಂದೇ ಮಂಜುಳಾ ಮನೆ ಮಾತಾಗಿದ್ದರು. ಸಂಪತ್ತಿಗೆ ಸವಾಲ್ ಚಿತ್ರ ನಂತರ ಮಂಜುಳಾ 10 ಬಗೆಯ ಪಾತ್ರಗಳನ್ನು ಕಾಣಿಸಿಕೊಂಡಿದ್ದರು. ಇಂದಿಗೂ ಅವರನ್ನು ಸಂಪತ್ತಿಗೆ ಸವಾಲ್ನಲ್ಲಿರುವ ದುರ್ಗಿಯ ಪಾತ್ರದಿಂದ ಪ್ರತ್ಯೇಕಿಸಿ ನೋಡಲು ಸಾಧ್ಯವೇ ಆಗುತ್ತಿರಲಿಲ್ಲ. ಮಂಜುಳಾರನ್ನು ತುಂಬ ಕಾಡಿದ್ದು ಹಾಗೂ ನೋವು ಕೊಟ್ಟಿದ್ದು ಚೀಟಿ ಹಗರಣ ಎನ್ನುತ್ತಾರೆ. ಆದರೆ ಇದು ಎಷ್ಟು ನಿಜ ಅಥವಾ ಎಷ್ಟು ಸುಳ್ಳು ಅನ್ನೋದು ಮಂಜುಳಾರಿಗೆ ಗೊತ್ತು, ಹಾಗೂ ಅವರ ಆಪ್ತರಿಗೆ ಗೊತ್ತು. ಅವರ ತಾಯಿ ಮತ್ತು ತಮ್ಮಂದಿರು ನಡೆಸುತ್ತಿದ್ದ ಚೀಟಿ ವ್ಯವಹಾರವು ನಂತರ ಹಗರಣವಾಗಿ ಜನಪ್ರಿಯರಾಗಿದ್ದ ಕಾರಣಕ್ಕೆ ಅದು ಮಂಜುಳಾರಿಗೆ ತಗುಲುತ್ತದೆ. ಆದರೆ ಅವರ ಮನೆಯವರ ಪ್ರಕಾರ ಇದು ಶುದ್ಧ ಸುಳ್ಳು ಎಂದು ಹೇಳುತ್ತಾರೆ. ಇದೇ ಕಾರಣ ಇದು ಅನೇಕ ಜಗಳಗಳಿಗೆ ಕಾರಣವಾಗಿ ಪತ್ರಕರ್ತರನ್ನು, ಜನರನ್ನು ಕಂಡರೆ ಮಂಜುಳಾ ಹೆದರುವಂತಾಗಿತ್ತು. ಅವರಿಂದ ಅವರು ದೂರ ಇರಲು ಪ್ರಾರಂಭಿಸಿದರು. ಇದೇ ಕಾರಣ ಅವರು ಕೆಲವು ದಿನಗಳ ಕಾಲ ಚಿತ್ರರಂಗದಲ್ಲೂ ಕೂಡ ದೂರ ಇರಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತದೆ. ವೃತ್ತಿ ಬದುಕಿನ ಕುಸಿತಕ್ಕೂ ಇದು ಕಾರಣವೆನ್ನುತ್ತಾರೆ. ಮಹಾನೇರವಂತಿಕೆಯ ದಿಟ್ಟೆಯಾಗಿದ್ದ ಮಂಜುಳಾ ಅಷ್ಟೇ ಸುಕುಮಲ ಮನಸ್ಸಿನ ಸೂಕ್ಷ್ಮಮತಿಯಾಗಿದ್ದರು.
ಬಾಹ್ಯದಲ್ಲಿ ಬಜಾರಿಯಂತೆ ಕಾಣುತ್ತಿದ್ದ ಮಂಜುಳಾ ಆಳದಲ್ಲಿ ಅತಿ ಭಾವುಕತೆಯ ದುರ್ಬಲ ಮನಸ್ಸಿನವರಾಗಿದ್ದರು. ಹೀಗಾಗಿ ಬದುಕನ್ನು ಸಮಚಿತ್ತದಿಂದ ಸ್ವೀಕರಿಸಲು ಅವರಿಗೆ ಆಗುವುದಿಲ್ಲ. ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಪ್ರಬುದ್ಧತೆಯಾಗಲಿ ಧೈರ್ಯವಾಗಲಿ ಅವರಿಗೆ ಬರುವುದಿಲ್ಲ. ಅವರ ಅಂತರಂಗವನ್ನು ಅರಿತಿದ್ದವರು ತೀರಾ ವಿರಳ. ಚಿತ್ರರಂಗದಲ್ಲಾಗಲಿ ಹೊರಗಾಗಲಿ ಅವರಿಗೆ ಮನಸ್ಸು ಬಿಚ್ಚಿ ಮಾತಾಡುವಂತಹ ಗೆಳೆಯ ಗೆಳತಿಯರೇ ಇರಲಿಲ್ಲ ಎನ್ನಬಹುದು. ತಮಿಳು ಚಿತ್ರರಂಗದ ಮಹಾ ನಿರ್ದೇಶಕ ಅವರ ಗಂಡ ಅಮೃತಂ ಮದ್ರಾಸ್ನಿಂದ ಆಗೊಮ್ಮೆ ಈಗೊಮ್ಮೆ ಬಂದು ಹೋಗುತ್ತಿದ್ದರು. ಮಂಜುಳಾರ ತಂಗಿಯರು ತಮ್ಮಂದಿರು ಮದುವೆಯಾಗಿ ಅವರವರ ಬದುಕಿಗೆ ದಾರಿ ಹಿಡಿದಿದ್ದರೆ ಅವರ ತಂದೆ ತಾಯಿ ಹೊನ್ನೇನಹಳ್ಳಿಯಲ್ಲಿ ಸೇರಿಕೊಂಡಿದ್ದರು. ಮಂಜುಳಾರ ಸುತ್ತಮುತ್ತ ಇದ್ದಿದ್ದು ಕೇವಲ ಅವರ ಖ್ಯಾತಿಗಾಗಿ, ಅವರ ಹಣಕ್ಕಾಗಿ ಇದ್ದವರು ಮಾತ್ರ. ನಿಜವಾದ ಪ್ರೀತಿ ಸ್ನೇಹಗಳು ಮಂಜುಳಾರ ಪಾಲಿಗೆ ಕನಸಾಗಿದ್ದವು ಅಷ್ಟೇ. ಅದೇ ಸಂದರ್ಭದಲ್ಲಿ ಅವರಿಗೆ ಮಗು ಹುಟ್ಟುತ್ತದೆ. ಮಂಜುಳಾರ ಮಗ ಅಭಿಷೇಕ್ ಹುಟ್ಟಿದ್ದು ಜೂನ್ 5, 1984ರಂದು. ಬದುಕಿಗೊಂದು ಊರುಗೋಲು ಸಿಕ್ಕ ಹಾಗೆ ಅಭಿಷೇಕ್ ಮಂಜುಳಾರಿಗೆ ಹೊಸ ಒಂದು ಹುರುಪನ್ನು ತಂದುಕೊಟ್ಟಿದ್ದನು. ಆಗಲೇ ನೋಡಿ ಸಂಭವಿಸಿತು ಅಂಥದೊಂದು ದೊಡ್ಡ ದುರಂತ. ಅದು 1986ರ ಸೆಪ್ಟೆಂಬರ್ ತಿಂಗಳು 5ನೇ ತಾರೀಕಿನ ದಿನ. ಮಗುವಿಗಾಗಿ ಹಾಲು ಕಾಯಿಸಲು ಅಡುಗೆ ಮನೆಗೆ ಹೋದರೂ ಮಂಜುಳಾ. ಸ್ವಲ್ಪ ಹೊತ್ತಿನಲ್ಲಿ ಒಳಗಿಂದ ಚಿತ್ಕಾರ ಕೇಳಿಸುತ್ತದೆ. ಅಡುಗೆ ಅನಿಲದ ಸಿಲಿಂಡರ್ ಸ್ಫೋಟಿಸಿ ಮಂಜುಳಾ ತೀವ್ರವಾಗಿ ಸುಟ್ಟು ಹೋಗಿದ್ದರು. ಮೊದಲು ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿ ನಂತರ ಸೆಂಟ್ ಜಾನ್ ಆಸ್ಪತ್ರೆಗೆ ವರ್ಗಾಯಿಸಲಾಗುತ್ತದೆ. ತನ್ನ ಸುಂದರ ದೇಹ, ಮೋಹಕ ಮಾತಿನಿಂದ ಕನ್ನಡ ಪ್ರೇಕ್ಷಕರನ್ನು ಹುಚ್ಚೆಬ್ಬಿಸಿದ್ದ ಮಂಜುಳಾ ದೇಹ ಸುಟ್ಟುಕೊಂಡು ಪ್ರಜ್ಞಾಶೂನ್ಯರಾಗಿ 1 ವಾರ ಕಾಲ ಬದುಕು ಸಾವಿನ ಹೋರಾಟ ನಡೆಸಿದ್ದರು. ತನ್ನ ಬಜಾರಿತನದಿಂದ ಎಂಥವರನ್ನು ಹೆದರಿಸುತ್ತಿದ್ದ ಮಂಜುಳಾ ಸಾವಿನ ವಿರುದ್ಧ ಸೆಣಸಲಾಗದೆ ಕೊನೆಗೆ ಸೆಪ್ಟೆಂಬರ್ 12ರಂದು ಸಾವನ್ನಪ್ಪುತ್ತಾರೆ. ತುಮಕೂರು ಜಿಲ್ಲೆಯ ಹೊನ್ನೇನಹಳ್ಳಿಯಲ್ಲಿ ಅವರ ಪ್ರೀತಿಯ ತೋಟದಲ್ಲೇ ಅವರನ್ನು ಮಣ್ಣು ಮಾಡಿ ಸಮಾಧಿ ಮಾಡಲಾಗಿತ್ತು. ಈಗಲೂ ಕೂಡ ಈ ಸಮಾಧಿ ಎಲ್ಲಿದೆ? ಅಜ್ಜಿ ಪಾರ್ಟು ಮಾಡಿಕೊಂಡಾದರೂ ಕೊನೆಯವರೆಗೆ ಚಿತ್ರರಂಗದಲ್ಲಿ ಇರುತ್ತೇನೆಂದಿದ್ದ ಮಂಜುಳಾ ಎಂತಹ ದುರಂತ, ಎಂತಹ ದುರಾದೃಷ್ಟ ನಮ್ಮ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಚಿತ್ರ ರಸಿಕರಿಗೆ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕರೆ ದಯವಿಟ್ಟು ತುಮಕೂರು ಜಿಲ್ಲೆಯ ಹೊನ್ನೇನಹಳ್ಳಿಯಲ್ಲಿರುವ ಅವರ ತೋಟಕ್ಕೆ ಹೋಗಿ ಅವರ ಸಮಾಧಿಯನ್ನು ನೋಡಿಕೊಂಡು ಬನ್ನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಯು ಟೇಕ್ ಕೇರ್.